ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 343ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾವಣ ಸೀತೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದು ಆ ಅರಮನೆಯಲ್ಲಿರುವಂಥ ವೈಭವವನ್ನು, ತನ್ನ ಇತರ ಸುಂದರ ಪತ್ನಿಯರನ್ನು, ಅಲ್ಲಿ ಇರುವಂಥ ಸೇವಕರನ್ನು, ಗೋಡೆಗಳ ಅಲಂಕಾರವನ್ನು, ಅಲ್ಲಿ ಇರುವಂಥ ಪುಷ್ಕರಣಿ, ಅದು ಪುಷ್ಕರಣಿ ಅಂದರೆ ಸ್ನಾನ ಮಾಡಲಿಕ್ಕೆ ಮಾಡುವಂಥ ಪುಷ್ಕರಣಿ. ಇವತ್ತಿನ ನಾವು ಅದನ್ನೇ ಇದು ಈಜುಗೊಳ್ಳ ಅಂತ ಕರಿತೀವಿ. ಎಲ್ಲ ತೋರಿಸ್ತಾನೆ ಅವನು. ತೋರಿಸ್ತಾ ಹೇಳ್ತಾನೆ, ನೋಡು ಒಬ್ಬರಿಗಿಂತ ಒಬ್ಬರು ಚಂದ ರಾಣಿಯರಿದ್ದಾರೆ, ಇಷ್ಟೆಲ್ಲ ಇದೆ ನನಗೆ ಸುಖ. ಆದರೂ ಕೂಡ ನಿನ್ನ ಮ್ಯಾಗ ನನ್ನ ಮನಸ್ಸು ಬಂದಾಗಿನಿಂದ ಇವತ್ತು ಎಲ್ಲದರಲ್ಲಿ ನನ್ನ ಸೊಗಸ ಹೋಗಿಬಿಟ್ಟಿದೆ, ಉಡಿ ಹೋಗಿಬಿಟ್ಟಿದೆ. ಈಗ ನನ್ನ ಮನಸ್ಸು ಕೇವಲ ನಿನ್ನ ಮೇಲೆ ನಿನ್ನ ಪಡೆಯೋದಕ್ಕೋಸ್ಕರ ಆತುರಿತಾ ಇದೆ. ಅದಕ್ಕೆ ನೀನದ ನಿನ್ನ ಜಿದ್ದನ್ನು ಬಿಟ್ಟು ನೀನೇನು ನೋಡಿ ಈ ಎಲ್ಲ ವೈಭವವನ್ನು ಅನುಭವಿಸು, ನನ್ನ ಲಗ್ನವಾಗು, ನನ್ನ ಮದುವೆ ಆಗು, ನನ್ನ ಪತ್ನಿಯಾಗಿ, ಧರ್ಮಪತ್ನಿಯಾಗಿ, ಪಟ್ಟದ ರಾಣಿಯಾಗಿ, ಇದೇನಿದೆಯಲ್ಲ ಯಾವುದು ಲಂಕಾನಗರಿ ಏನಿದೆ, ಲಂಕಾನಗರಿಯ ಸುಖಭೋಗಗಳನ್ನು ಅನುಭವಿಸು ಅಂತ ರಾವಣ ಹೇಳ್ತಾ ಹೀಗೆ ಮುಂದುವರಿಸ್ತಾನೆ. ರಾಜ್ಯ ಆಡಳಿತ ಸುಖಭೋಗದಲ್ಲಿ ನನ್ನ ಮೀರಿಸುವವರು ಯಾರೂ ಇಲ್ಲ. ಯಾವ ಲೋಕದಾಗೂ ಇಲ್ಲೇನು ವೈಭವ ಇದೆ, ಸುಖಭೋಗಗಳೇನಿದಾವ, ಸೌಕರ್ಯಗಳೇನಿದಾವ, ಸೌಲಭ್ಯಗಳೇನಿದಾವ, ಏನು ಇಲ್ಲಿ ಸಂತೋಷ ಸಿಗ್ತಿದೆ, ಇಷ್ಟು ಸಂತೋಷ, ಇಷ್ಟು ನೆಮ್ಮದಿ, ಇಷ್ಟು ಸುಖಭೋಗ ಇನ್ನು ಎಲ್ಲೂ ಸಿಗೋದಿಲ್ಲ. ನನಗೆ ಯಾವುದೇ ಲೋಕದಾಗ ಅಡ್ಡಾಡಲು ಕೂಡ ಸಿಗೋದಿಲ್ಲ. ನನ್ನ ಹೃದಯ ಉನ್ನತ ಸ್ಥಾನ ನಿನಗಿದೆ. ಅದಕ್ಕೆ ನನ್ನ ಹೃದಯದಾಗ ಉನ್ನತ ಸ್ಥಾನ, ಮೊದಲೇ ಸ್ಥಾನ ನಿನಗೆ ಕೊಟ್ಟೆ. ನೋಡಿ, ಮಂಡೋದರಿನ ಮರೆತು ಬಿಟ್ಟ. ಮಂಡೋದರಿ ಕೂಡ ಅವಳು ಕೂಡ ಬಹಳಷ್ಟು ಸುಂದರಿಯಾಗಿದ್ದಳು. ಆಕೆ ಇಲ್ಲಿ ಮಂಡೋದರಿನೂ ಮರೆತು ಬಿಡ್ತಾನೆ. ಮಂಡೋದರಿ ಜಾಗದಾಗ ಸೀತೆಯನ್ನು ಕುಡಿಸುವ ಒಂದು ಭಾವನೆಯನ್ನು ತಂದುಬಿಟ್ಟು ತೀರ್ಮಾನ ಮಾಡಿಬಿಡ್ತಾನೆ. ಅದನ್ನೇ ಹೇಳ್ತಾನೆ, ನನ್ನ ಹೃದಯದ ಉನ್ನತ ಸ್ಥಾನ ನಿನಗಿದೆ. ಹೃದಯದಲ್ಲಿ ಮೊದಲೇ ಸ್ಥಾನದಾಗ ನಿನಗೆ ಕುಡಿಸೆ ನಾನು. ಓ ವಿಶಾಲಾಕ್ಷಿ, ಕೊಡುವೆಯ ಗಣಿತ ವಸ್ತ್ರಾಭರಣಗಳು ನಿನಗೆ ಲೆಕ್ಕಕ್ಕಿಲ್ಲದಷ್ಟು ವಸ್ತ್ರಾಭರಣಗಳನ್ನು, ಉಡುಗೆ ತೊಡುಗೆಗಳನ್ನು, ಆಭರಣಗಳನ್ನು ನೀ ಏನು ಬೇಡ್ತಿ, ಎಷ್ಟು ಬೇಡ್ತಿ ಅಷ್ಟೆಲ್ಲ ಲೆಕ್ಕಕ್ಕಿಲ್ಲದಷ್ಟೆಲ್ಲ ನಿನಗೆ ಅರ್ಪಿಸುತ್ತೇನೆ ಅಂತ ಹೇಳ್ತಾನೆ. ಓ ಸೀತೆ, ಲಗ್ನವಾಗು, ನನ್ನನ್ನು ನೀನು ಮದುವೆ ಆಗು ಅಂತ ಕೇಳ್ಕೊಳ್ತಾನೆ. ನಂಬು ನನ್ನ ಪ್ರತಿ ಶಬ್ದವನ್ನು. ನಾ ಏನು ನಿನಗೆ ಹೇಳಾಕತ್ತೇನೆ, ನಿನ್ನ ಮ್ಯಾಗಿಟ್ಟಂಥ ನನ್ನ ಪ್ರೀತಿ, ಅದರ ನಂಬಿಕೆ, ಅದರ ವಿಶ್ವಾಸದ ಬಗ್ಗೆ, ಪ್ರಾಮಾಣಿಕತೆ ಅನ್ನೋದ್ರ ಬಗ್ಗೆ ನಾ ಏನು ಹೇಳ್ತಾ ಇದ್ದೇನೆ, ಆ ಪ್ರತಿಯೊಂದು ಶಬ್ದವನ್ನು ನೀನು ನಂಬು. ನಿನ್ನ ಬಯಸುತ್ತಿದೆ ನನ್ನ ಮನ, ರಾಮನ ಚಿಂತೆ ಬಿಡು. ಈಗ ನನ್ನ ಮನಸ್ಸು ಏನಾಗ್ತಾ ಇದೆಯಂದ್ರೆ, ಇಲ್ಲಿ ಇರುವಂಥ ಯಾವ ಹೆಣ್ಣಿನಲ್ಲಿಯೂ, ಯಾವ ಸುಖಭೋಗದಲ್ಲಿಯೂ, ಯಾವ ಸೌಲಭ್ಯಗಳಲ್ಲಿಯೂ ನನ್ನ ಅಭಿರುಚಿ ಉಳಿಲಿಲ್ಲ, ಮನಸ್ಸು ಉಳಿಲ್ಲ. ಇನ್ನು ಇವುಗಳಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ನನ್ನ ನೆಮ್ಮದಿ ಎಲ್ಲಿದೆ ಅಂದ್ರೆ ನಿನ್ನಲ್ಲಿದೆ. ಅದಕ್ಕೆ ನೀನು ಸ್ವ ಇಚ್ಛೆಯಿಂದ ನನ್ನನ್ನು ಲಗ್ನವಾಗು. ರಾಮನ ಚಿಂತೆಯನ್ನು ಬಿಟ್ಟು ಬಿಡು. ಆತ ರಾಮನ ಅಲ್ಲೇ ಉಳಿದವ, ವನವಾಸದಾಗ ಬದುಕ್ಯಾನ ಸತ್ತವನು ಗೊತ್ತಿಲ್ಲ. ಯಾಕಂದರೆ 8 ಮಂದಿ ರಾಕ್ಷಸನ್ನು ಕಳಿಸಿದ್ದೆವು ಅಲ್ಲೇ ಅವರನ್ನು ಹತ್ಯೆ ಮಾಡೋಕ್ಕೆ. ಅದಕ್ಕೆ ರಾಮನ ಚಿಂತೆ ಬಿಟ್ಟು ಬಿಡು, ನೀನು ನನ್ನ ಲಗ್ನ ಆಗುವುದರ ಬಗ್ಗೆ ಚಿಂತೆಯನ್ನು ಮಾಡು ಅಂತ ಹೇಳ್ತಾನೆ. 100 ಯೋಜನೆ ವಿಶಾಲದ ಸುಂದರ ಲಂಕೆಯನ್ನು ಯಾವ ದೇವ ರಾಕ್ಷಸ ಮಾನವರಿಗೂ ಗೆಲ್ಲಲು ಸಾಧ್ಯವಿಲ್ಲ. ಲಂಕೆದು ಜಾಗ್ರಫಿಕಲ್ ಏರಿಯಾ ಅಷ್ಟೈತಿ ಹೇಳ್ತಾನೆ. 100 ಯೋಜನೆ ಅಷ್ಟು ಒಂದು ದೊಡ್ಡದಾದಂತಹ ಈ ಒಂದು ನಡುಗಡ್ಡೆ ಏನಿದೆ, ಈ ನಡುಗಡ್ಡೆ ಸಂಪೂರ್ಣ ನನ್ನದೇ ಇದೆ. ಇಲ್ಲಿ ನನ್ನದೇ ರಾಜ, ಎಲ್ಲವೂ ನನ್ನದೇ ಸಂಪತ್ತು. ಇದನ್ನು ಅಂದರೆ 4 ಕಡೆಗೆ, ಎಲ್ಲ ಕಡೆಗೆ ಸಮುದ್ರ ಇದೆ, ನಡುವಿದೆ. ಅದಕ್ಕೆ ದೇವದುರ್ಗ ಅಂತ ಕರೀತಾರೆ. ಅಂದರೆ ನಿಸರ್ಗದಿಂದ ಅದಕ್ಕೆ ರಕ್ಷಣೆಯಾಗಿದೆ. ಅಷ್ಟಲ್ಲದೆ ಭದ್ರವಾದಂಥ ಗೋಡೆಗಳಿವೆ, ಅಲ್ಲಿ ಕಾವಲುಗಾರ ಸೈನ್ಯವಿದೆ, ಅಸ್ತ್ರಗಳಿವೆ, ಡಿಫೆನ್ಸಕ್ಕಾಗಿ ಅಸ್ತ್ರಗಳನ್ನಿಟ್ಟೇನೆ. ಯಾರೂ ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ದೇವ, ಯಕ್ಷ, ಗಂಧರ್ವ, ಋಷಿ, ಮಾನವ ಯಾವ ಲೋಕದಲ್ಲೂ ಇಲ್ಲ ನನಗೆ ಸಮ. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಯಾರೂ ನನಗೆ ಸಮ ಅಲ್ಲ. ಪರಾಕ್ರಮದಲ್ಲಿ
ನನಗೆ ಇವರು ಯಾರೂ ಸಮ ಅಲ್ಲ, ಸುಖಭೋಗದಲ್ಲಿ ಇವರು ನನಗೆ ಸಮ ಅಲ್ಲ, ಪರಾಕ್ರಮದಲ್ಲಿ ನನಗೆ ಸಮ ಅಲ್ಲ, ಇವರೆಲ್ಲರೂ ಮೆಟ್ಟಿ ನಿಂತಹ ವ್ಯಕ್ತಿತ್ವವನ್ನು ಹೊಂದಿದಂಥ ನಾನು ಈ ಲಂಕೆಯ ರಾಜ ರಾವಣ ಅಂತ ಹೇಳಿ ಸೀತೆಯ ಮೇಲೆ ಒಂದು ಪ್ರಕಾರದ ಪರಿಣಾಮವನ್ನು ಬೀಳಲಿಕ್ಕೆ, ಇಂಪ್ರೆಷನ್ ಬೀಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಇದು ಒಂದು ವಿಧಾನ, ಹೆಣ್ಣನ್ನು ಒಲಿಸಿಕೊಳ್ಳುವಂಥ ವಿಧಾನ. ಅಂದರೆ ಹೆಣ್ಣನ್ನು ಮೊದಲು ಅಸಹಾಯಕತನ ತರ್ತಾರೆ, ಗಂಡನಿಂದ ಇನ್ನೇನು ಸಹಾಯ ಸಿಗೋದಿಲ್ಲ, ಗಂಡ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯನ್ನು ಅವಳಲ್ಲಿ ಬಿತ್ತುತ್ತಾನೆ. ಆನಂತರ ಹೇಳ್ತಾನೆ, ನೀನು ರಾಮನನ್ನು ಮರೆತು ನನ್ನ ಮದುವೆ ಆಗು, ನನ್ನ ಕಡೆ ಬಾ ಅನ್ನುವಂಗೆ. ಆದರೆ ಇಲ್ಲಿ ಒಂದು ರಾವಣನ ಒಂದು ಪ್ಲಸ್ ಪಾಯಿಂಟ್ ಏನಿರ್ತಿದೆ ಅಂದರೆ, ಎಷ್ಟೇ ದುಷ್ಟಿದ್ರೂ ಕೂಡ, ಎಷ್ಟೋ ಹೆಣ್ಣುಗಳನ್ನು ಬಲಾತ್ಕಾರ ಮಾಡಿದರೂ ಕೂಡ ಸೀತೆಯನ್ನು ಬಲಾತ್ಕಾರ ಮಾಡಬೇಕನ್ನುವಂಥ ಮನಸ್ಸು ಅವನು ಇರೋಲ್ಲ, ಬದಲಾಗಿರ್ತದೆ. ಅವೇನು ಹೇಳ್ತಾನೆ, ಸೀತೆ ಸ್ವ ಇಚ್ಛೆಯಿಂದ ನನ್ನನ್ನು ಪತಿ ಅಂತ ಹೇಳಿ ಯಾವಾಗ ಸ್ವೀಕಾರ ಮಾಡ್ತಾಳಲ್ಲ, ಆವಾಗ ಯಾಕಂದರೆ ನಾನು ನನ್ನ ಮಡದಿ ಅಂತ ಸ್ವೀಕಾರ ಮಾಡ್ತೀನಿ, ಅಲ್ಲಿ ತನಕ ಅವಳನ್ನು ನಾನು ಮುಟ್ಟುವುದಿಲ್ಲ, ಅವಳಿಗೆ ಯಾವುದೇ ಪೀಡನೆ ತರೋದಿಲ್ಲ ಅಂತ ರಾವಣ ಸ್ಪಷ್ಟವಾಗಿ ಹೇಳ್ತಾನೆ. ಆದರೆ ನಂತರದ ರಾಮಾಯಣದ ಆವೃತ್ತಿಗಳಲ್ಲಿ ಯಾವ್ಯಾವ ಕವಿಗಳು, ಯಾವ್ಯಾವ ಪಂಡಿತರೋ ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಸೀತೆಯ ಒಂದು ಶೀಲವನ್ನು ರಕ್ಷಿಸುವುದಕ್ಕಾಗಿ, ಪಾವಿತ್ರ್ಯತೆಯನ್ನು ರಕ್ಷಿಸೋಕ್ಕಾಗಿ 108 ಅಸಂಬದ್ಧ ಕಥೆಗಳನ್ನು, ಆಧಾರರಹಿತಗಳ ಕಥೆಗಳನ್ನು ತೇಲಿಬಿಟ್ಟಿದ್ದಾರೆ. ಮತ್ತು ಬಹಳಷ್ಟು ಜನ ಏನು ಮಾಡ್ತಾರೆ, ಇದು ಮೂಲ ಕಥೆಯನ್ನು ಓದದೇ ಇದ್ದಂಥ ಜನ ಆ ಆವೃತ್ತಿಗಳನ್ನು ಓದಿ ಅದೇ ಸತ್ಯ ಅಂತ ಹೇಳಿ ಅವರು ಅದನ್ನು ಬಿಂಬಿಸಿಕೊಂಡು ನಂಬಿಕೊಂಡು ಹೋಗ್ತಿರ್ತಾರೆ. ರೀಸೆಂಟಾಗಿ ಒಂದು ರಾಮಾಯಣದ ಕಥೆಯಲ್ಲಿ ನಾನು ಕೇಳಿದೆ, ಅಲ್ಲಿ ಹೇಳ್ತಾನೆ, ರಾಮನ ಈ ಮಂಡೋದರಿ ಏನಿದಾಳಲ್ಲ, ಈಕೆ ಮೂಲತಃ ವಾಲಿ ಹೆಂಡತಿ ಅಂತ ಹೇಳ್ತಾರೆ. ಅದು ತಪ್ಪನೇ, ಬರೋದಿಲ್ಲ, ಮುಂದೆ ಕಥೆ ಬರ್ತಿದೆ ನಿಮ್ಗೆ ಹೇಳ್ತೇನೆ. ಆಕೆ ವಾಲಿ ಹೆಂಡತಿ ಅಲ್ಲ, ಆಕೆ ಯಾರಂದರೆ ದಾನವದ ವಿಶ್ವಕರ್ಮ ಆದಂಥ ಮಾಯಾನ ಮಗಳು, ಎರಡನೇ ಹೆಂಡತಿ ಮಗಳು. ಯಾಕೆ ಹೇಮ ಅನ್ನುವಂಥ ಅಪ್ಸರೆಯ ಮಗಳು. ಆ ಮಾಯಾನ ಇಬ್ಬರು ಗಂಡ ಮಕ್ಕಳು, ಯಾರಂದ್ರೆ ದುಂದುಬಿ ಮತ್ತು ಮಾಯಾವಿ, ಶೂರರವರು. ಎಲ್ಲರೂ ಬಂದರೆ ಇಲ್ಲಿ ಅವರ ಮಹಿಷಪತಿ ಅಂತ, ಮಹಿಷಕ ಪ್ರದೇಶ ಅಂತ ಕರಿತಿದ್ದಾರೆ. ಆ ಮಹಿಷಕ ಪ್ರದೇಶದ ರಾಜ ಅದು ಯಾವುದಂದರೆ ಇವತ್ತಿನ ನಮ್ಮ ಮೈಸೂರದ ಭಾಗ, ಹಳೆ ಮೈಸೂರದ ಭಾಗ ಏನಿದೆಯಲ್ಲ, ಅದಕ್ಕೆ ಮಹಿಷಕ ಪ್ರದೇಶ ಅಂತ ಕರಿತಿದ್ರು. ಇದು ಸತ್ಯಕತೆ. ಮಂಡೋದರಿ ಅಲ್ಲೇ ಅವರು ಮಾಯಾನ ಮಗಳಕ್ಕೆ, ಮಾಯಾ ಮತ್ತು ಹೇಮಾನ ಮಗಳು. ಆದರೆ ಅದನ್ನು ಬಿಟ್ಟುಕೊಂಡು ಇನ್ನೊಂದು ರಾಮಾಯಣ ಹೇಳ್ತಿದೆ, ಅವಳು ವಾಲಿ ಹೆಂಡತಿ ಅಂತ. ವಾಲಿ ಹೆಂಡತಿ ಇವು ಹೋಗಿ ಅವಳನ್ನು ಜಬರ್ದಸ್ತಿಯಾಗಿ ಆಕೆಯ ಇದಿಲ್ಲದ ಆಕೆ ಮಾನಭಂಗ ಮಾಡಿದ, ಆಕೆ ತಂದು ಇಟ್ಟುಕೊಂಡ. ನೋಡಿ ಎಂತೆಂಥ ಕಥೆಗಳನ್ನು, ಸಂಬದ್ಧ ಕಥೆಗಳನ್ನು, ಆಧಾರರಹಿತ ಕಥೆಗಳನ್ನು ಭಾಳ ಗ್ರಂಥಗಳಲ್ಲಿನ ಈ ಪಂಡಿತರನ್ನ ಅದನ್ನು ತೇಲಿಬಿಟ್ಟಾರೆ. ಆದರೆ ಮೂಲ ರಾಮಾಯಣದ ಅಂಥದ್ದು ಏನೂ ಇಲ್ಲ. ಇಲ್ಲಿ ರಾವಣನಲ್ಲಿ ಸೀತೆಯನ್ನು ಕಂಡ ನಂತರ ಮನಸ್ಸಿನಾಗ ಬದಲಾವಣೆ ಆಗ್ತಿದೆ. ಇವಳನ್ನು ನಾನು ಬಲಾತ್ಕಾರ ಮಾಡಬಾರ್ದು, ಇವಳಿಗೆ ನಾನು ಹಿಂಸೆ ಕೊಡಬಾರ್ದು, ಇವಳನ್ನು ಪ್ರೀತಿಯಿಂದ ಗೆಲ್ಲಬೇಕು ಅನ್ನುವಂಥ ಏನು ಭಕ್ತಲ್ಲ, ಎಷ್ಟೇ ದುಷ್ಟಿದ್ರೂ ಎಲ್ಲೇ ಒಂದು ಕಾರ್ನರ್ದಾಗ ಒಳ್ಳೆ ಮನಸ್ಸಿರ್ತದೆ. ಆ ಮನಸ್ಸು ರಾವಣನಲ್ಲಿ ಜಾಗರಣಗೊಂಡು ರಾವಣನ ಕಟ್ಟಿ ಹಾಕ್ತಿದೆ. ಸೀತೆಯನ್ನು ನಾನು ಆಕೆಯನ್ನು ಪ್ರೀತಿಯಿಂದ ಗೆಲ್ಲಬೇಕು, ಯಾಕೆ ಮೇಲೆ ಬಲಾತ್ಕಾರ ಮಾಡಬಾರ್ದು ಅನ್ನೋಂಥ ನಿರ್ಧಾರಕ್ಕೆ ಬಂದಾಗ ಅವಾಗ ಪದೇ ಪದೇ ಹೇಳ್ತಾನೆ, ನನ್ನಿಂದ ನಿನಗೇನೂ ಕೇಡಾಗುವುದಿಲ್ಲ, ನನ್ನಿಂದ ನಿನಗೇನೂ ತೊಂದರೆ ಆಗೋದಿಲ್ಲ, ನೀ ಸ್ವತಂತ್ರ ಇಳಿದೀಯ, ನೀನು ಸರಿಯಾಗಿ ವಿಚಾರ ಮಾಡ್ಕೊ, ಇನ್ನು ನಿನ್ನ ಗಂಡ ಬರುವುದಿಲ್ಲ, ನೀನು ಅಸಹಾಯಕ ಆಗಿದೆಯಾ, ಈ ಎಲ್ಲ ನನ್ನ ವೈಭವ ಏನಿದೆ ಇದನ್ನು ಅನುಭೋಗ ಮಾಡುವ ಕಾಲದಾಗೆ ನೀನು ನನ್ನ ಧರ್ಮಪತ್ನಿ ಆಗುವಂಥೇಳಿ ಬೇಡಿಕೆಯನ್ನು ಇಟ್ಟಿರ್ತಾನೆ. ರಾಜ್ಯ ಕಳೆದುಕೊಂಡು ಅಲ್ಪಾಯು ಅಸಹಾಯಕ ಸನ್ಯಾಸಿ ರಾಮನಿಂದ ನೀ ಏನು ಸಾಧಿಸುವೆ? ಈಗ ನಿನ್ನ ಗಂಡನ ಸ್ಥಿತಿ ಏನಿದೆ? ಅವ ಮೊದಲೇನ ಅಯೋಧ್ಯ ಬಿಟ್ಟು ಬಂದಾನ, ಇಲ್ಲಿ ನಿನ್ನೂ ಕಳ್ಕೊಂಡ. ಒಬ್ಬ ಸನ್ಯಾಸಿ ಅಸಹಾಯಕ ಸ್ಥಿತಿ ಆದವ ಮನುಷ್ಯ, ಅಲ್ಪಾಯುವ ಮನುಷ್ಯ, ಅವನು ನನ್ನಷ್ಟು ದೀರ್ಘಾಯುವೂ ಇಲ್ಲ ಅವನಿಗೆ. ಅಂಥ ಅಸಹಾಯಕ ಮನುಷ್ಯ ನೀನು ಹುಡ್ಕೊಂಡು ಬಂದು ನಿನ್ನ ಪಡಲಿಕ್ಕೆ ಸಾಧ್ಯನಾ? ಇದು ಅಸಾಧ್ಯವಾದ ಮಾತು ಸೀತೆ. ಇದನ್ನು ರಾಮನ ತಲೆಯಾಗಿಂದ ತೆಗೆದೋಗೋದು ಬಿಡು. ಸ್ಥಿತಿಗತಿಯನ್ನು, ವಾಸ್ತವವನ್ನು ಅರ್ಥ ಮಾಡಿಕೊಂಡು ಏನು ಸ್ಥಿತಿ ಈಗ ಉಲ್ಬಣಗೊಂಡಿದೆ ಅದನ್ನು ಅರ್ಥ ಮಾಡಿಕೊಂಡು ನೀನು ಮನಸ್ಸನ್ನು ಬದಲಿಸೋ, ರಾಮನ ಜಪ ಬಿಡು, ನನ್ನ ಜಪ ಮಾಡು ಶುರು ಅಂತ ಹೇಳ್ತಾನೆ. ಓ ಸೀತೆ, ನನ್ನನ್ನು ಜಪಿಸು ಹೃದಯದಲ್ಲಿ, ನಿನ್ನ ಹೃದಯದಾಗ ರಾಮನ ಜಪಿಸೋದನ್ನು ಬಿಟ್ಬಿಡು. ಯಾಕಂದ್ರೆ ರಾಮದಾರ್ದ ಎಂಡ್ ಆಗಿದೆ, ಅವ್ನು ಬರಾಕಂತೂ ಅಸಾಧ್ಯ ಅದು. ಅದಕ್ಕೆ ನೀ ಏನು ಮಾಡಿದ್ರೆ ರಾಮನ ಜಾಗದಾಗ ನಿನ್ನ ಹೃದಯದಲ್ಲಿ ನನ್ನನ್ನು ಪ್ರತಿಷ್ಠಾನ ಮಾಡ್ಕೋ, ನಿತ್ಯ ನನ್ನನ್ನು ಜಪಿಸು, ನನ್ನ ಹೆಸರನ್ನು ಜಪಿಸು ಅಂಥೇಳಿ ರಾವಣ ಸೀತೆಗೆ ಕೇಳ್ತಾನೆ. ಮುಂದುವರೆದು ನಿನ್ನ ಯೌವನ ಸಾರ್ಥಕವಾಗುವುದು ನನ್ನೊಂದಿಗೆ.
ಅಲ್ಲಿ ಮುಂದೆ ಕೆಲವೊಂದು ಡೈಲಾಗ್ ಬರ್ತದೆ ಅವನು ಹೇಳ್ತಾನೆ, ನೀನು ಯುವತಿ ಇದ್ದೀಯಾ ಅಂದರೆ ಆ ವೇಳೆದಾಗ 25 ವರ್ಷ ಅಂತ ಹೇಳಿದೆ ನಿಮಗೆ. ನೀನೇನು ಮಾಡಿದೆ ಅಂದ್ರೆ ನಿನ್ನ 15ರಿಂದ 25 10 ವರ್ಷ ನಿನ್ನ ಯೌವನವನ್ನು ಅರಣ್ಯದಲ್ಲಿ ಏನು ವ್ಯಯ ಮಾಡಿದ್ದೀಯಾ, ವ್ಯರ್ಥ ಮಾಡಿದ್ದೀಯಾ. ನೀನು ಯೌವನದ ದಿನಗಳನ್ನು ವ್ಯರ್ಥ ಮಾಡಿದೀಯಾ. ಯೌವನದಲ್ಲಿ ಪ್ರತಿಯೊಂದು ದಿನವೂ ಮಹತ್ವದ ದಿನ ಇರ್ತದೆ. ಸೃಷ್ಟಿ ಮತ್ತು ದೇಹ ಮತ್ತು ಆತ್ಮ ಅದನ್ನೇನು ಮಾಡ್ತಾವೆ, ಸಹಕಾರ ಕೊಡ್ತಾವೆ ಅದಕ್ಕೆ. ಅದು ಒಂದು ಯೌವನ ಏನಿದೆಯಲ್ಲ, ಅದು ಒಂದು ಆ ವ್ಯಕ್ತಿಗೆ ಬರುವಂಥ ಒಂದು ವರದಾನ ಅದು. ಸೊ ಆ ಒಂದು ಉತ್ತಮ ದಿನಗಳನ್ನೇ ನಿನಗೆ ಅನುಭವಿಸುವಂಥ ದಿನಗಳನ್ನೇ ನೀನು ಅನುಭವಿಸಲಿಲ್ಲ ಅಂದರೆ ಅವೆಲ್ಲ ವ್ಯರ್ಥ ಆಗ್ತವೆ. ಯೌವನ ಇದ್ದಾಗನ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಈಗ ನೀನು 10 ವರ್ಷ ನೀನು ಯೌವನವನ್ನು ವ್ಯರ್ಥ ಮಾಡಿದೀಯಾ, ಅದಕ್ಕೆ ಇನ್ನು ಮುಂದೆ ನೀನು ನಿನ್ನ ಯೌವನವನ್ನು ವ್ಯರ್ಥ ಮಾಡಬೇಡ. ನನ್ನನ್ನು ಲಗ್ನವಾಗು, ನಿನ್ನ ಯೌವನವನ್ನು ದಿನಗಳನ್ನು ಸಾರ್ಥಕಗೊಳಿಸು, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋ ಅಂಥೇಳಿ ರಾವಣ ಅವರಿಗೆ ಹೇಳ್ತಾನೆ. ಓ ಸೀತೆ, ರಾಮನ ಮರೆತು ಬಿಡು, ಸಂಪೂರ್ಣವಾಗಿ ರಾಮನನ್ನು ನೆನೆಸುವುದನ್ನು ಬಿಟ್ಟು ಬಿಡು, ಅವನ ಜಪ ಮಾಡುವುದನ್ನು ಬಿಟ್ಟು ಬಿಡು. ಅಲ್ಪ ಬಲದಿ ಲಂಕೆಗೆ ಬರಲು ರಾಮನಿಗೆ ಅಸಾಧ್ಯ. ಅವನಲ್ಲಿರುವುದು ಸ್ವಲ್ಪ ಬಲ, ಅಲ್ಪ ಬಲದಿ, ಬಲದವನು, ನನ್ನಷ್ಟು ಪರಾಕ್ರಮಿ ಅಲ್ಲ. ಅವನ ಕಡೆ ಸೈನ್ಯ ಇಲ್ಲ, ಏನಿಲ್ಲ. ಅಣ್ಣ ತಮ್ಮ ಇಬ್ಬರು ಇದ್ದಾರೆ. ಏನು ಅವ್ರು ಹೊಂದಿದಂಥ ಕೆಲವೊಂದು ಆಯುಧಗಳನ್ನು ತೊಗೊಂಡು ಅವನು ಯುದ್ಧ ಮಾಡೋಕ್ಕೆ ಇಲ್ಲಿಗೆ ಲಂಕೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನೊಂದಿಗೆ ಮೆರೆ, ಅದನ್ನು ಮರೆತು ಬಿಡು. ಲಂಕಾದ ರಾಣಿಯಾಗು. ನಾ ಹೆಂಗೆ ಮೆರಿತಾ ಇದ್ದೇನಲ್ಲ 3 ಲೋಕದಾಗ, ಹಂಗೆ ನನ್ನೊಂದಿಗೆ ಮೆರೆ. ನನ್ನ ಪಟ್ಟದ ರಾಜ ಏನಾದಂದ್ರೆ ಇದ ಪುಷ್ಪಕ ವಿಮಾನ ಬಳಸ್ಕೊಂಡು ಎಲ್ಲ ಕಡೆ ಸುತ್ತಾಗ್ತೀನಿ. ದೇವಲೋಕ, ಆ ಲೋಕ, ಎಷ್ಟು ಲೋಕಗಳದಾವಲ್ಲ ಇಲ್ಲಿ, ಎಲ್ಲೆಲ್ಲಿ ಪ್ರದೇಶಗಳದಾವೆ, ಏನೇನದಾವೆ ಅವನ್ನೆಲ್ಲನೂ ನಿನ್ನ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ನನ್ನೊಂದಿಗೆ ಮೆರೆ, ಲಂಕೆಯ ಪಟ್ಟದ ರಾಣಿಯಾಗಿ. ದೇವ, ಗಂಧರ್ವ, ಯಕ್ಷ, ರಾಕ್ಷಸ, ಮಾನವ ಎಲ್ಲರೂ ನಿನ್ನ ದಾಸರಾಗುವರು. ಯಾಕಂದರೆ ಅವರೆಲ್ಲರೂ ಗೆದ್ದಿರ್ತಾನೆ. ಎಲ್ಲರೂ ಅವನ ಗುಲಾಮರ ಆಗಿರ್ತಾರೆ. ಅವರು ರಾವಣನ ಅವರೆಲ್ಲರೂ ಒಪ್ಕೊಂಡು ಬಿಟ್ಟಿರ್ತಾರೆ, ಸೋತ್ಕೊಂಡ. ಅದಕ್ಕೆ ಅವರೆಲ್ಲರೂ ಗೆದ್ದಿದ್ದೀನ, ಅವ್ರ ರಾಜನ ಅದನ್ನು ನೀನು ನನ್ನದು ಪಟ್ಟದ ರಾಣಿ ಆದ ಅಂದರೆ ಅವರೆಲ್ಲದ್ರ ಮೇಲೂ ನೀನು ರಾಣಿ ಆಗ್ತೀಯ. ಅವರೆಲ್ಲ ನಿನ್ನ ದಾಸರಾಗ್ತಾರೆ, ಗುಲಾಮರಾಗ್ತಾರೆ ಅಂತ ಹೇಳ್ತಾರೆ. ಅರಣ್ಯದಲ್ಲಿ ದಿನಗಳನ್ನು ವ್ಯರ್ಥ ಕಳೆದಿರುವೆ. 10 ವರ್ಷ ಕಳೆದಂತ ಹೇಳಾಗೈತೀಯಾ? ಆ 10 ವರ್ಷ ನೀ ಅರಣ್ಯದಾಗ ಕಳೆದದ್ದು ವ್ಯರ್ಥ ಆಗಿದೆ. ನಿನ್ನ ನಿತ್ಯ ಜಲಕುಂಡಲಗಳಲ್ಲಿ ಮಿಂದು ತನಿಸು ನನ್ನ. ಅದಕ್ಕೆ ಅದು ಹೋಗ್ತದೆ. ಈಗಾರ ಏನು ಮಾಡುವ, ನನ್ನ ಮದುವೆ ಆಗೋ. ಸಾಕಷ್ಟು ಜಲಕುಂಡಿದೆ ನನ್ನಲ್ಲಿ, ಅಲ್ಲೆಲ್ಲ ಸರೋವರಗಳಿದ್ದಾವೆ, ತಂಪು ನೀರಿನ ಸರೋವರಗಳಿವೆ. ಯಾವ ಸರೋವರದಲ್ಲಿ ನಿನಗೆ ಜಳಕ ಮಾಡಬೇಕಂತ ಅನ್ನಿಸ್ತಿದೆ, ಆ ಸರೋವರದಲ್ಲಿ ಹೋಗಿ ಜಳಕ ಮಾಡಿ ಬಂದು ನನ್ನನ್ನು ತಣಿಸು ಅಂಥೇಳಿ ರಾವಣ ಸೀತೆಗೆ ಆಕೆಯಲ್ಲಿ ಮತ್ತು ಕಾಮದ ಭಾವನೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮದುವೆಯಾಗಿ ನನ್ನ ಸುಖಭೋಗ ಹೊಂದು. ಮದುವೆಯಾಗೋ, ನನ್ನನ್ನು ನೀನು ಹೋಗಿ ನನ್ನಲ್ಲಿರುವಂಥ ಸುಖಭೋಗವನ್ನು ನೀನು ಅನುಭವಿಸು, ನನ್ನನ್ನು ನೀನು ಅನುಭವಿಸು ಅಂತ ರಾವಣ ಸೀತೆಗೆ ಹೇಳ್ತಾನೆ. ಸುಗಂಧ ಸೂಸುವ ಹೂಮಾಲೆ ಧರಿಸಿ, ನಿತ್ಯ ಸುಗಂಧ ಸೂಸುವ ಹೂಮಾಲೆ ಧರಿಸ. ಏನೇನು ಏನಕ್ಕೆ ಉಡಬೇಕಂತ, ಏನು ತೊಡಬೇಕಂತ ಎಲ್ಲ ನಿನ್ನಲ್ಲಿವೆ. ಇವೆಲ್ಲನೂ ನೀನು ಉಪಯೋಗ ಮಾಡ್ಕೋ. ಅಮೂಲ್ಯ ವಸ್ತ್ರಾಭರಣ ಧರಿಸು, ನನ್ನ ಪತ್ನಿಯಾಗು. ಓ ಬಳಕು ನಡೆದವಳೆ, ನಿತ್ಯ ವಿವರಿಸುವ. ಎಲ್ಲ ಮಾಡು, ಜಳಕ ಮಾಡ್ಕೊಂಬಂದು ಏನು ಬೇಕು ಎಲ್ಲನೂ ದ್ರವ್ಯ ಅವೇನದಾವ ಎಲ್ಲನೂ ಉಪಯೋಗ ಮಾಡ್ಕೋ. ಆರಾಮ್ಸರಿ ನನ್ನ ಕೂಡ ಅಡ್ಡಾಡ್ಕೊಂತ ಸುಖವಾಗಿರು ಸೀತೆ ಅಂತ ರಾವಣ ಹೇಳ್ತಾನೆ. ಮುಂದೆ ಮತ್ತೆ ಯಾವ ರೀತಿಯಾಗಿ ಮನಸ್ಸು ಬದಲಾಯಿಸಲಿಕ್ಕೆ ನೋಡ್ತಾನೆ, ಮತ್ತು ಅದಕ್ಕೆ ಸೀತೆಯ ಉತ್ತರ ಏನು ಬರ್ತಿದೆ ಅನ್ನೋದು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.